ಯಾರಿಗೆಲ್ಲ ಒಂದೇ ಥರ ನಾಷ್ಟಾ ತಿಂದು ಬೇಜಾರಾಗಿರ್ತೈತಿ. ಇವತ್ತು ಈ ವಿಡಿಯೋ ನೋಡ್ರಿ ನಿಮಗೆ ಬೇಜಾರನ್ನ ಹೋಗ್ಬಿಡ್ತೈತಿ. ನಾಳೆ ಇದನ್ನ ಇವತ್ತು ನೋಡಿದ್ರಿ ಅಂದ್ರೆ ನೀವು ಸಾಯಂಕಾಲನ ಮಾಡಿಬಿಡ್ತೀರಿ, ಇಲ್ಲಾಂದ್ರೆ ಬೆಳಗ್ಗೆರ ಮಾಡಿಬಿಡ್ತೀರಿ. ಅಷ್ಟು ಚಲೋ ಐತಿ ಮತ್ತು ಅಷ್ಟು ಕ್ರಿಸ್ಪಿಯಾಗೈತಿ. ಎಣ್ಣೆನೂ ಜಾಸ್ತಿ ಯೂಸ್ ಮಾಡಿಲ್ಲ ನೋಡ್ರಿ. ಫಟಾಫಟ್ ಅಂತ ಹೇಳಿ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ, ನಿಮಗೆ ಭಾಳೊತ್ತು ಕಾಯಿಸೋದಿಲ್ಲ. ಅದಕ್ಕಿಂತ ಮುಂಚೆ ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡಿದ ಕೂಡಲೇ ಫಸ್ಟ್ ಬೆಲ್ ಅಂಕನ್ ಒತ್ತಿರಿ. ಅಂದ್ರೆ ನಾನು ವಿಡಿಯೋ ಮಾಡಿದ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರ್ತೈತಿ. ಈಗ ನಾನು ಇಡ್ಲಿ ರವೆ ತೊಗೊಂಡೇನಿ ನೋಡ್ರಿ, 1 ಬೌಲ್ ಹಾಕೋತೇನೆ ಇಡ್ಲಿ ರವಾನ. ಯಾರ ಮನೆಯೊಳಗೆ ಇರೋಂಗಿಲ್ಲ ಹೇಳ್ರಿ, ಇಡ್ಲಿ ರವೆ ಎಲ್ಲರ ಮನೆಯೊಳಗೆ ಇದ್ದ ಇರ್ತೈತಲ್ರಿ. ಹಾಗಾಗಿ ನಾ ಇಡ್ಲಿ ರವೆ ತೊಗೊಂಡು ಮಾಡಾಕುಂತೇನಿ. 1 ಬೌಲ್ ಹಾಕೊಂಡೆ ನೋಡ್ರಿ. ಈಗ ಅದ ಬೌಲಲ್ಲೇ ನಾನು ಚುಮ್ಮರಿ ಹಾಕೋತೀನಿ ರೀ. ನಿಮ್ಮ ಮನೆಯೊಳಗೆ ಯಾವ ಚುಮ್ಮರಿ ಇರ್ತಾವಲ್ಲ ಅವ್ನ ಹಾಕೋಬೋದು ರೀ. ನಾ ಎರಡೂ ಮಿಕ್ಸ್ ಮಾಡಿ ಹಾಕೊಂಡೇನಿ ಚುಮ್ಮರಿ. ಬೇರೆ ಬೇರೆ ಥರ ಅದಾವ್ರಿ ಇವು. ನಡಿತೈತಿ ನಮಗೆ ಯಾವಾದರೂ, ಅಂದ್ರೆ ಎಲ್ಲ ಮಿಕ್ಸ್ ಮಾಡ್ತೇವಲ್ರಿ, ಹಾಗಾಗಿ ಯಾವಾದರೂ ನಡಿತಾವೆ ನಮಗೆ. ನಾನು ಎರಡೂ ಮಿಕ್ಸ್ ಮಾಡಿ ತೊಗೊಂಡೇನಿ. ಚುಮ್ಮರಿ ಅವ ಸ್ವಲ್ಪ ಇದ್ವು. ಈಗ ಅದ ಚುಮ್ಮರಿ 1 ಬೌಲ್ ಮತ್ತು ರವಾ 1 ಬೌಲ್ ಮತ್ತು ಮೊಸರು 1 ಬೌಲ್ ಹಾಕೊಂಡೇನಿ ನೋಡ್ರಿ. ಈಗ ಅದನ್ನು ಮೂರೂ ಚಮಚೆರಿಂದ ಕೂಡಿಸ್ಕೊಂಬಿಡ್ರಿ. ಈಗ ಒಂದು ಸ್ವಲ್ಪ ಮೊಸರು ಇಟ್ಟಿದ್ನಲ್ರಿ, ಅದನ್ನೂ ಸ್ವಲ್ಪ ಹಾಕೊಂಡ್ಬಿಡ್ತೇನೆ ನೋಡ್ರಿ. ಹುಳಿ ಮೊಸರು ಇರ್ಬೇಕ್ರಿ, ಅಂದ್ರೆ ಟೇಸ್ಟ್ ಆಗ್ತೈತಿ ಇದು. ಅದರ ಮೊಸರಿನ ಬೌಲ್ ಒಳಗೆ ಒಂದು ಸ್ವಲ್ಪ ನೀರು ಹಾಕಿ ಕೈ ಆಡ್ಸಿ ಹಾಕೊಂಡೆ ನೋಡ್ರಿ. ಅದಕ್ಕೆ ರವಾಕ್ಕೆ ಹುಳಿ ಇದ್ರೆ ಒಂದು ಸ್ವಲ್ಪ ಟೇಸ್ಟ್ ಜಲ್ದಿ ಬರ್ತೈತಿ ಮತ್ತು ಲಘುನು ನೆನಿತೈತ್ರಿ ಇದು. ಈಗ ಒಂದು 10ರಿಂದ 15 ನಿಮಿಷ ನೆನೆಸ್ಬಿಡೋಣ್ರಿ ಇದನ್ನ ಮೂರೂ. ಈಗ ನೆನೆದೈತೆ ನೋಡ್ರಿ ಇದು ಪೂರ್ತಿ. ನಿಮಗೆ ಟೈಮ್ ಇದ್ರೆ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಬೇಕಂದ್ರೂ ನೆನೆಸ್ಕೋಬೋದು. ಈಗ ಅದನ್ನ ಏನು ಮಾಡೋಣ ಅಂದ್ರೆ ಒಂದು ಮಿಕ್ಸಿ ಜಾರ್ ತೊಗೊಳ್ರಿ. ನಾನೊಂದು ದೊಡ್ಡ ಜಾರ್ ತೊಗೊಂಡೇನಿ ನೋಡ್ರಿ, ಜಾಸ್ತಿ ಐತಲ್ಲ ಹಾಗಾಗಿ. ಈಗ ಅದ ರವೆ ಎಲ್ಲ ಕೂಡಿಸಿಟ್ಕೊಂಡೇವಲ್ಲ ಆ ಜಾರಿಗೆ ಹಾಕೊಂಡ್ಬಿಡ್ತೇನೆ ನೋಡ್ರಿ ಇಷ್ಟು. ಅದ ರವೆ ಕಲಸಿದ್ದು ಇತ್ತಲ್ರಿ ಬೌಲ, ಅದ್ರೊಳಗೆ ಒಂದು ಸ್ವಲ್ಪ ನೀರು ಹಾಕೋತೇನೆ ನೋಡ್ರಿ. ಜಾಸ್ತಿ ನೀರು ಮಾಡಕ್ಕೆ ಹೋಗ್ಬೇಡ್ರಿ. ನಮ್ಮ ದೋಸೆ ಹಿಟ್ಟಿನಕ್ಕಿಂತ ಸ್ವಲ್ಪ ದಪ್ಪ ಇರ್ಬೇಕು ನೋಡ್ರಿ. ಭಾಳ ನೀರಾದ್ರೆ ಮತ್ತು ಅದು ಎಲ್ಲ ಹಾಕಿರ್ತೇವಲ್ಲ ಅಲ್ಲೇ ಅಂಟ್ಕೊಂಡ್ಬಿಡ್ತೈತೆ ಹಂಚಿಗೆ. ಈಗ ಇದಿಷ್ಟು ರೆಡಿ ಆತ್ರಿ. ಹೋಗಿ ಒಂದು ಸತಿ ಗಿರ್ರ ಮಾಡ್ಕೊಂಬಂದ್ಬಿಡೋಣ್ರಿ ಇದನ್ನ. ನೋಡ್ರಿ ಎಷ್ಟು ಚಲೋ ಆತ. ಹಿಟ್ಟು ಪೂರ ಸೇಮ್ ಪಡ್ಡಿನ ಹಿಟ್ಟು ದೋಸೆ ಹಿಟ್ಟು ಎರಡರಾಗ ಒಂದು ಹಂಗಾತ್ ನೋಡ್ರಿ. ಸೇಮ್ ಹಂಗಾಗೈತಲ್ರಿ. ಈಗ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕೊಂಡ್ಬಿಡ್ರಿ ಅದಕ್ಕೆ. ಅಂದ್ರೆ ಅದಕ್ಕೆಲ್ಲ ಭಾಳ ಹತ್ಕೊಂಡು ಬಿಟ್ಟೈತಲ್ರಿ ಅದು, ಹಾಗಾಗಿ ನೀರು ಹಾಕೊಂಡೆ ನೋಡ್ರಿ. ಈಗ ಇದಕ್ಕೆ ಸಾಮಗ್ರಿಗಳು ಹಾಕೊಂಡ್ಬಿಡೋಣ್ರಿ, ಮಸಾಲೆ ಸಾಮಾನೆಲ್ಲ. ಫಸ್ಟಿಗೆ ಉಪ್ಪು ಹಾಕೊಂಡ್ಬಿಡ್ರಿ ರುಚಿಗೆ ತಕ್ಕಷ್ಟು. ಆಮೇಲೆ 1 ಸ್ಪೂನ್ ಜೀರಿಗೆ ಹಾಕೊಂಡ್ಬಿಡ್ರಿ. ಆಮೇಲೆ ಒಂದು ಸ್ವಲ್ಪ ಇದನ್ನು ಸೋಡಾ ಹಾಕೋರಿ. ಒಂದು ಅರ್ಧ ಸ್ಪೂನಷ್ಟು ಹಿಂಗೆ ಹಾಕೋರಿ. ಮತ್ತು ಅರ್ಧ ಸ್ಪೂನಷ್ಟು ಹಾವಿಸ್ಕಾಳು ಪುಡಿ ಹಾಕೋರಿ. ಆಮೇಲೆ ಮ್ಯಾಗಿ ಮಸಾಲ ರೀ. ಮಕ್ಕಳಿಗೆ ಮ್ಯಾಗಿ ಅಂದ್ರೆ ಭಾಳ ಇಷ್ಟ ಅಲ್ರಿ. ಮ್ಯಾಗಿ ಮಸಾಲ ಹಾಕಿಬಿಟ್ರೆ ಫ್ಲೇವರ್ ಅಂತೂ ಭಾರಿ ಚಲೋ ಬರ್ತೈತಿ. ಹಾಗಾಗಿ ಮ್ಯಾಗಿ ಮಸಾಲ ಒಂದು ಅರ್ಧ ಹಾಕೇನಿ ನೋಡ್ರಿ. 1 ಪಾಕೆಟ್ ಒಳಗೆ ಅರ್ಧ ಪಾಕೆಟ್ ಹಾಕೇನಿ. ಈಗ ಇದನ್ನಿಷ್ಟು ಕೂಡಿಸ್ಕೊಂಡ್ಬಿಡೋಣ್ರಿ ಮಸಾಲಿನ ಫಸ್ಟಿಗೆ. ಫ್ಲೇವರ್ ಮ್ಯಾಗಿ ಮಾಡಿದ್ರೆ ಮಕ್ಳಿಗೆ ಇಷ್ಟ ಆಗ್ಬಿಡ್ತೈತಿ. ಅದ್ರ ಮಸಾಲೆ ಇದ್ರೊಳಗೆ ಹಾಕಿ ಮಾಡಿದ್ವಂತರೂ ಭಾಳ ಇಷ್ಟಪಟ್ಟು ತಿಂತಾರೆ. ಮತ್ತು 1 ಬೌಲ್ ಸಣ್ಣಗೆ ಹೆಚ್ಚಿದ್ದು ಉಳ್ಳಾಗಡ್ಡಿ ಹಾಕೊಂಡೆ ನೋಡ್ರಿ. ಕ್ಯಾಬೇಜ್ ರೀ ಇದು. ನಾನು ಕ್ಯಾಬೇಜ್ ತೊಳೆದು ಒಂದು ಸ್ವಲ್ಪ ಎಣ್ಣೆ ಒಳಗೆ ಹುರಿದು ತೊಗೊಂಡೇನಿ ರೀ, ಅಂದ್ರೆ ಹಸಿ ಇರಬಾರ್ದು ಅಂಥೇಳಿ. ನಾವೀಗ ಪಡ್ಡು ಮಾಡತ್ತೇವಲ್ರಿ, ಅದ್ರೊಳಗೆ ಪೂರ ಚಲೋದಂಗೆ ಬೇಯೋಂಗಿಲ್ಲ ಅಂತೇಳಿ ಸ್ವಲ್ಪ ಮೊದ್ಲಕ್ಕೆ ಎಣ್ಣೆ ಒಳಗೆ ಅದನ್ನು ಹುರಿದು ತೊಗೊಂಡೇನಿ ರೀ ಕ್ಯಾಬೇಜ್. ಈಗ 1-2 ಕಡ್ಡಿ ಕರಿಬೇವು ಹಾಕೊಂಡ್ಬಿಡ್ತೇನೆ ನೋಡ್ರಿ ಸಣ್ಣಗೆ ಹೆಚ್ಚಿ. ಕೊತ್ತಂಬರಿನೂ ಹಂಗೆ ಸಣ್ಣಗೆ ಹೆಚ್ಚಿ ಹಾಕೊಂಡ್ಬಿಟ್ರಿ ಸ್ವಲ್ಪ. ನಮ್ಮ ಮಕ್ಕಳಂತೂ ಭಾಳ ಇಷ್ಟಪಟ್ಟು ತಿಂದ್ರಿ. ಇನ್ನೊಂದು ಸತಿ ಮಾಡಂತಾರ, ಅಷ್ಟು ಚಲೋ ಆಗಿದ್ವಿ ಇವ. ಸ್ಕೂಲಿಗೂ ಆಗ್ಲೇ ಮೂಲೆ ಕೇಳ್ತಾರ ಮಾಡಂಥೇಳಿ ನೋಡ್ರಿ. ಒಂದು ಅರ್ಧ ಇಂಚ ಅಲ್ಲ ಹೆರಿದು ಹಾಕೊಂಡೆ ಇದಕ್ಕೆ. ಈಗ ಇದನ್ನಿಷ್ಟೂ ಕುಡಿಸ್ಕೊಂಬಿಡ್ರಿ. ನೀವು ಒಂದು ಸತಿ ಮಾಡಿದ್ರೆ ಹಗಲೇ ಮುಗಲೇ ಇದನ್ನ ಮಾಡ್ತೀರಾ, ಅಷ್ಟು ಈಸಿ ಐತ್ರಿ ಇದು. ಮತ್ತು ಅಷ್ಟು ಕ್ರಿಸ್ಪಿನೂ ಆಗ್ಯಾವ್ರಿ, ಒಳಗಂತೂ ಅಷ್ಟು ಸ್ಮೂತ್ ಆಗ್ಯಾವ್ರಿ ಇವು. ಚುಮ್ಮರಿ ಹಾಕಿರ್ತೇವಲ್ಲ ಭಾಳ ಸ್ಮೂತ್ ಆಗಿರ್ತಾವ್ರಿ. ಈಗ ಇದನ್ನಿಷ್ಟೂ ಕುಡಿಸ್ಕೊಂಡೆ ನೋಡ್ರಿ. ಈಗ ಇದಕ್ಕೆ ಹಿಟ್ಟು ಹಾಕೊಂಡ್ಬಿಡೋಣ್ರಿ. 1-2 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕೊಂಡ್ಬಿಡೋಣ.
ಇದು ಹಿಟ್ಟು ರವಾ ಮೊಸರು ಎಲ್ಲ ಕೂಡ ಚಂದೆ ಕೂಡಿಸ್ಕೊಂಬಿಡ್ರಿ. ಹಿಟ್ಟು ಒಂದು ಸ್ವಲ್ಪ ಗಂಟು ಇರಬಾರ್ದು ನೋಡ್ರಿ. ನಿಮಗೆ ಹಿಂಗೆ ಕೈಯಾಡ್ಸಕ್ಕೆ ತ್ರಾಸ ಆದ್ರೆ ನೀವು ಒಂದು ಬೇರೆ ಬೌಲೊಳಗೆ ಹಿಟ್ಟು ಹಾಕೊಂಡು ಒಂದು ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೊಂಡು ಇದಕ್ಕೆ ಹಾಕೋಬೋದು ರೀ. ಅದು ಜಲ್ದಿನ ಮಿಕ್ಸ್ ಆಗ್ತೈತೆ ಅಂದ್ರೆ ಇದ್ರೊಳಗೆ. ನಾನು ಡೈರೆಕ್ಟ್ ಇದಕ್ಕೆ ಹಿಟ್ಟು ಹಾಕೊಂಡೇನಿ ರೀ. ಈಗ ಇದನ್ನು ನಿಮಗೆ ಟೈಮ್ ಇದ್ರೆ 1 ತಾಸು ಇಡ್ರಿ, ಇಲ್ಲಾಂದ್ರೆ ಒಂದು ಅರ್ಧ ತಾಸು ಆದರೂ ನೆನೆಸ್ಬೇಕು ರೀ ಹಿಟ್ಟು. ಇದನ್ನು ಅಂದ್ರೆ ಇಡ್ಲಿ ರವೆ ಹಾಕಿರ್ತೇವಲ್ರಿ ನಾವು, ಒಂದು ಸ್ವಲ್ಪ ನೆನಿಬೇಕದ. ಒಂದು ಅರ್ಧ ಗಂಟೆ ನಾನು ನೆನೆಸಿದೆ ನೋಡ್ರಿ ಇದನ್ನ. ಈಗ ಇದಿಷ್ಟು ರೆಡಿ ಆಯ್ತು ನೋಡ್ರಿ. ನಮಗೆ ಮಸಾಲೆ ಪಡ್ಡು ರೆಡಿ ಮಾಡತ್ತೇವೆ ನಾವೀಗ. ಇನ್ಸ್ಟೆಂಟ್ ಮಸಾಲೆ ಪಡ್ರಿ. ಈಗ ಹಂಚು ಕಾಯಕ್ಕೆ ಇಟ್ಟಿದ್ದೆ, ಹಂಚು ಕಾದೈತ್ರಿ. ಈಗ ಪಡ್ಡು ಹಾಕೊಂಡ್ಬಿಡೋಣ್ರಿ ಬಡ ಬಡ. ಈಗ ಇದಕ್ಕೆ ನೀವು ತುಪ್ಪ ಬೇಕಾದ್ರೆ ಹಾಕೋಬೋದು, ಇಲ್ಲಾಂದ್ರೆ ಎಣ್ಣೆ ಬೇಕಂದ್ರೂ ಹಾಕೋಬೋದು. ನಾನಂತರೂ ಎಣ್ಣೆ ಹಾಕೊಂಡೇನಿ ನೋಡ್ರಿ. ಒಂದೊಂದು ಸ್ಪೂನ್ ರೀ, ಜಾಸ್ತಿ ಬ್ಯಾಡ್ರಿ, ಒಂದೊಂದು ಸ್ಪೂನ್ ಹಾಕೊಂಡೇನಿ. ಅದು ಫಸ್ಟ್ ಸತಿ ಮಾಡ್ತಿರ್ತೇವಲ್ರಿ ಪಡ್ಡು, ಹಾಗಾಗಿ ಅದು ಹಂಚು ಒಂದು ಸ್ವಲ್ಪ ಹತ್ಕೊತಾವ. ಬ್ರಷ್ ಅದು ಆಯಿಲ್ ಬ್ರಷ್ ಇರ್ತೈತಲ್ರಿ, ಅದನ್ನ ತೊಗೊಂಡು ಪೂರಾನ ಅದನ್ನ ಇದು ಮಾಡ್ಕೋಬೇಕ್ರಿ. ಈಗ ನಾ ತುಂಬ ಹಾಕೊಂಡೆ ನೋಡ್ರಿ ಮಸಾಲೆ ಹಿಟ್ಟು. ನೀವು ಒಂದು ಸತಿ ಮಾಡ್ಕೊರಿ, ಭಾರಿ ಚಲೋ ಆಗ್ತಾವೆ. ಕಮೆಂಟ್ ಮಾಡಿ ಹೇಳಿಬಿಡ್ರಿ ಒಂದೇ ಸತಿ ಹೆಂಗಾಗ್ಯಾವ ಅಂಥೇಳಿ. ಮತ್ತು ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ. ಶೇರ್ ಮಾಡ್ಕೊರಿ ನೋಡ್ರಿ ಎಷ್ಟು ಚಲೋ ಆಗ್ಯಾವ. ಕಲರ್ ಅಂತೂ ಮಸ್ತ್ ಆಗ್ಯಾವ. ನೀವು ಹಿಟ್ಟು ರುಬ್ಬಿ ಅದನ್ನು ರಾತ್ರಿ ನೆನೆಸಿ ಹಿಟ್ಟು ರುಬ್ಬಿ ಮತ್ತು ಹಾಕೋದೆಲ್ಲ ಭಾಳ ಟೈಮ್ ಹಿಡಿತೈತಿ. ಹಿಂಗೆ ಮಾಡ್ಕೊಂಬಿಟ್ರೆ ಇನ್ಸ್ಟೆಂಟ್ ಪಡ್ಡು ಬಡ ಬಡ ಆಗ್ಬಿಡ್ತೈತಿ. ನೀವು ನೋಡಾಕ ಇದು ಉಬ್ಬಿಲ್ಲ ಅನ್ಬೋದು ರೀ. ಒಳಗಂತೂ ಭಾಳ ಸ್ಮೂತ್ ಆಗ್ಯಾವ್ರಿ. ಚುಮ್ಮರಿ ಹಾಕಿದ್ರಿಂದ ಸ್ಮೂತ್ ಆಗಿಬಿಟ್ಟಾವ. ಮತ್ತು ಮ್ಯಾಗ ರವಾ ಹಾಕಿದ್ದಕ್ಕೆ ಮ್ಯಾಗ ಕ್ರಿಸ್ಪಿ ಆಕಾವ್ರಿ. ಚುಮ್ಮರಿ ಹಾಕಿದ್ರೆ ಒಳಗೆ ಸ್ಮೂತ್ ಆಗ್ತಾವೆ ನೋಡ್ರಿ. ಹುಳಿ ಮೊಸರು ಹಾಕಿದ್ಕಂತೂ ಮಸ್ತ್ ಟೇಸ್ಟ್ ಆಗಿರ್ತಾವೆ. ಕ್ಯಾಬೇಜ್ ಒಂದು ಸ್ವಲ್ಪ ಎಣ್ಣೆಗೆ ಹುರಿದು ಹಾಕ್ಯವಲ್ರಿ, ಅದು ಘಮ ಘಮ ಅಂತೈತಿ. ಬಾಯಾಗ ಸಿಕ್ಕರೆ ಕರುಮ್ ಅಂತೈತೆ ಒಂದು ಸ್ವಲ್ಪ. ಆಮೇಲೆ ಇದು ಮಸಾಲೆ ಹಾಕ್ಯವಲ್ರಿ, ಮ್ಯಾಗಿ ಮಸಾಲೆ, ಅದಂತೂ ಬಾಯಾಗ ಅಷ್ಟು ಟೇಸ್ಟ್ ಕೊಡ್ತೈತಿ ನೋಡ್ರಿ. ಮ್ಯಾಗಿಂದ ಅಷ್ಟು ಕ್ರಿಸ್ಪಿ ಆಗೈತಿ, ಒಳಗೆ ಸ್ಮೂತ್ ಆಗೈತಿ. ನೀವು ಒಂದು ಸತಿ ಮಾಡಿರಿ, ತಿನ್ನಿರಿ, ಕಮೆಂಟ್ ಮಾಡಿ ಹೇಳ್ರಿ. ಒಂದು ಲೈಕ್ ಮಾಡಕ್ಕೆ ಕೊಡೋದು ಮಾತ್ರ ಮರಿಬೇಡ್ರಿ ಪ್ಲೀಸ್. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.